ಆತ್ಮೀಯರೇ, ಈಗ 6th HYT ಬ್ಯಾಚ್ 6ನೇ ಬ್ಯಾಚ್ ಹೈ ಯೀಲ್ಡಿಂಗ್ ಟಾಪಿಕ್ ಎಕನಾಮಿಕ್ಸಿಂದ ಸ್ಟಾರ್ಟ್ ಆಗಿದೆ. ಕಾವ್ಯ ಎನ್ನುವ ಆಸ್ಪಿರೆಂಟ್ ವಿದ್ಯಾರ್ಥಿನಿ ತುಂಬ ಅದ್ಭುತವಾಗಿ ಹೋಮ್ವರ್ಕ್ ಮಾಡಿದ್ದಾರೆ. ಸೊ ನಮ್ಮ HYTಯಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಇನ್ ಕರ್ನಾಟಕ, ಆಲ್ಮೋಸ್ಟ್ ಇನ್ ಇಂಡಿಯಾ ಅದಕ್ಕಾದ್ರೂ ಅಂದ್ಕೊಳ್ಳಿ, ಹೋಮ್ವರ್ಕನ್ನು ಚೆಕ್ ಮಾಡೋದು, ರಿವ್ಯೂ ಮಾಡೋದು ಮತ್ತು ಹಿಂದಕ್ಕೆ ಫೋನ್ ಮಾಡ್ತಕ್ಕಂಥದ್ದು, ಫೋನ್ ಮಾಡಿ ಕ್ವಶನ್ ಆನ್ಸರ್ ಕೇಳ್ತಕ್ಕಂಥದ್ದು. ದಟ್ಸ್ ವೈ ಕಾಲ್ಡ್ ಇಟ್ ಈಸ್ ಎ ಹೋಮ್ವರ್ಕ್. ಅಂದರೆ ನಮ್ಮ ಹೈಸ್ಕೂಲಲ್ಲಿ ಹೇಗಿತ್ತು ಅಂತಂದರೆ, ನಾವು ಹೋಮ್ವರ್ಕ್ ಮಾಡ್ತಾಯಿದ್ವಿ, ಟೀಚರ್ಸ್ ಕ್ವಶನ್ ಕೇಳ್ತಾಯಿದ್ರು, ಆ ಒಂದು ಭಯ ಭಕ್ತಿ ಅವೆಲ್ಲ ಇದ್ದಿದ್ದಕ್ಕೆ ನಮಗಿವತ್ತು ತಕ್ಷಣ ನೆನಪಾಗೋದು ನಾವು ಹೈಸ್ಕೂಲಲ್ಲಿ ಓದಿದ್ದು ಹೊರತು ಕಾಲೇಜಲ್ಲಿ ಓದಿದ್ದು ಅಲ್ಲ. ಸೊ ಈ ನಿಟ್ಟಿನಲ್ಲಿ ಕಾವ್ಯ ಅವರು ಹೋಮ್ವರ್ಕ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಟು ದಿ ಪಾಯಿಂಟ್, ಎಕ್ಸಾಮ್ ಆ್ಯಂಗಲಿಂದ ಹೇಗೆ ಮಾಡಬೇಕಂತೇಳಿ ಹೋಮ್ವರ್ಕ್ ಮಾಡಿದ್ದಾರೆ. ಸೊ ನಮ್ಮ ಹೋಮ್ವರ್ಕ್ಗಳು ಇಂಗ್ಲೀಷಲ್ಲೂ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ. ಸ್ಟೂಡೆಂಟ್ಸು ಅವೆಲ್ಲ ನಾವು ಗ್ರೂಪಲ್ಲಿ ಶೇರ್ ಮಾಡ್ತಾಯಿರ್ತೀವಿ. ಆಗಾಗ ಅಲ್ಲೊಂದು ಇಲ್ಲೊಂದು ಅನ್ನೋ ಹಾಗೆ ಶಾಂತ ಮಾರ್ಗದ ಫ್ರೀ ಟೆಲಿಗ್ರಾಮ್ ಚಾನಲ್ಲು ಸಹ ಶೇರ್ ಮಾಡ್ತಿರ್ತೀವಿ. ಈಗ ಎಕನಾಮಿಕ್ಸನ್ನು ನಾನು ಯಾವಾಗಲೂ ಪದೇ ಹೇಳ್ತಾ ಇರ್ತೀನಿ, ಎಕನಾಮಿಕ್ಸನ್ನು ಕಂಪ್ಲೀಟಾಗಿ ಹಳೆಯ ಆ್ಯಂಗಲಿಂದ ಓದಬಾರ್ದು. 20 ವರ್ಷದಿಂದ ಇರ್ತಕ್ಕಂಥ ಎಕನಾಮಿಕ್ಸ್ ಬೇರೆ, ಈಗಿರ್ತಕ್ಕಂಥ ಎಕನಾಮಿಕ್ಸ್ ಬೇರೆ. ಓಕೆ, ಸೊ ಎಕನಾಮಿಕ್ಸ್ ವಿತ್ ಕರೆಂಟ್ ಅಫೇರ್ಸ್ ಹೇಗೆ ಓದಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಸ್ ನಿಮಗೆ ಕೊಡ್ತೀನಿ. ಸೊ ಇಲ್ಲಿ ಇದೆ ನೋಡಿ, ಎಕಾನಮಿಕ್ ರಿಕವರಿ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಇಲ್ಲಿ. ಓಕೆ, ಸೊ ಎಕಾನಮಿಕ್ ರಿಕವರಿ ಅನ್ನೋದ್ರ ಬಗ್ಗೆ ಹೊಸ ಕಾನ್ಸೆಪ್ಟ್ ಬರ್ತವೆ. ಕೆ ಶೇಪ್ ಮಾದರಿಯ ಆರ್ಥಿಕ ಪುನಶ್ಚೇತನ, ಜೆಡ್ ಶೇಪ್ ಮಾದರಿಯ ಆರ್ಥಿಕ ಪುನಶ್ಚೇತನ, ವಿ ಶೇಪ್ ಮಾದರಿಯ ಆರ್ಥಿಕ ಪುನಶ್ಚೇತನ. ಎಕಾನಮಿಕ್ ರಿಕವರಿ ಅಂದರೆ ಆರ್ಥಿಕವಾಗಿ ಪುನಶ್ಚೇತನಗೊಳ್ತಕ್ಕಂತಹ ಒಂದು ಕೆಲಸ. ಸೊ ನೋಡಿ, ಇಲ್ಲಿ UPSC ಕ್ವಶನ್ ಕೇಳಿದರೆ ಕೆ ಶೇಪ್ಡ್ ರಿಕವರಿ ಅಂತ ಕ್ವಶನ್ ಕೇಳಿದ್ದಾರೆ. ಇದು ಎಕ್ಸಾಮ್ ಆ್ಯಂಗಲ್, ದಿಸ್ ಈಸ್ ಎಕ್ಸಾಮ್ ಆ್ಯಂಗಲ್. ಕೆ ಶೇಪ್ಡ್ ರಿಕವರಿ ರೆಫರ್ಸ್ ಟು ರಿಕವರಿ ಪ್ಯಾಟರ್ನ್ಸ್ ವೇರ್ ಡಿಫ್ರೆಂಟ್ ಸೆಕ್ಟರ್ಸ್ ರಿಕವರ್ ಅಟ್ ಅನ್ಈವನ್ ರೇಟ್ಸ್. ಅಂದರೆ ಒಂದು ಆರ್ಥಿಕತೆಯಲ್ಲಿ ವಿವಿಧ ರಂಗಗಳು ವಿವಿಧ ಅಭಿವೃದ್ಧಿ ದರದಲ್ಲಿ ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದು. ಉದಾಹರಣೆ, ಎಕ್ಸಾಂಪಲ್ಸ್ ನೋಡಿ. ಎಕನಾಮಿಕ್ಸನ್ನು ಯಾರು ಎಕ್ಸಾಂಪಲ್ ಸಮೇತ ಅರ್ಥ ಮಾಡ್ಕೊಳ್ತಾರೋ ಅವರು ಎಕ್ಸಾಮ್ಸಲ್ಲಿ ವಿನ್ ಆಗೋಕ್ಕೆ ಸಾಧ್ಯ. ಸೊ ನನ್ನ 6th HYT ಬ್ಯಾಚಲ್ಲಿ ಎಕನಾಮಿಕ್ಸನ್ನು ಥ್ರೂ ಎಕ್ಸಾಂಪಲ್ಸ್ ಹೇಳ್ತೀನಿ. ವಾಟ್ ಈಸ್ ಮೀನಿಂಗ್ ಆಫ್ ಗಿಫಿನ್ ಗೂಡ್ ಅಂದರೆ ಗಿಫಿನ್ ಸರಕು ಅಂದರೆ ಏನು, ಪಬ್ಲಿಕ್ ಸರಕು ಅಂದರೆ ಏನು, ವಿತ್ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಸೊ ರಿಸರ್ವ್ ಮನಿ ಅಂದರೆ ಏನು, ತದನಂತರದಲ್ಲಿ ಡಿಮ್ಯಾಂಡ್ ಕರ್ವ್ ಅಂದರೆ ಏನು, ಇಂಡಿಫರೆನ್ಸ್ ಕರ್ವ್ ಅಂದರೆ ಏನು. ಓಕೆ, ಅದನ್ನೆಲ್ಲ ಎಕ್ಸಾಂಪಲ್ಸ್ ಕೊಡ್ತೀನಿ. ನೋಡಿ, ಒಂದು ಎಕ್ಸಾಂಪಲ್ಸ್ ಹೇಳ್ತೀನಿ. ಒಂದು ಎಕಾನಮಿ ನೋಡಿ ಈ ಥರ ಇದೆ. ಓಕೆ, ಸೊ ಅದು ಗ್ರೋತ್ ಆಗ್ತಾ ಇರುತ್ತೆ. ಕೋವಿಡ್ ಬರುತ್ತೆ, ಎಕಾನಮಿ ನಮ್ಮದೇನಾಯಿತು, ಗ್ರೋತು ಬಿತ್ತು. ತದನಂತರದಲ್ಲಿ ಅಭಿವೃದ್ಧಿ ಕುಂಠಿತ ಆದಾಗ ನೆಕ್ಸ್ಟು ಸಾಫ್ಟ್ವೇರ್ ಇಂಡಸ್ಟ್ರಿ ಲೈಕ್ ಅನ್ಅಕಾಡೆಮಿ ತುಂಬ ಗ್ರೋತ್ ಆಯಿತು, ಹೆವಿ ಡೆವಲಪ್ಮೆಂಟ್ ಆಯಿತು. ಆದರೆ ಅಗ್ರಿಕಲ್ಚರ್ ಸೆಕ್ಟರ್, ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಗ್ರೋ ಆಗ್ತಾನೆ, ಇದು ಹಿಂಗೇ ಹೋಗ್ತಾ ಇದೆ. ಸೊ ದಿಸ್ ಈಸ್ ಕಾಲ್ಡ್ ಕೆ ಫಾರ್ಮ್ಯಾಟ್. ಸೊ ಕೆ ಶೇಪ್ ರಿಕವರಿ. ಸೊ ಇದು ಜಸ್ಟ್ 5 years ಬ್ಯಾಕ್ ಇದ್ದಿಲ್ಲ ಈ ಕಾನ್ಸೆಪ್ಟು, 5 years ಬ್ಯಾಕ್ ಇದ್ದಿಲ್ಲ. ದಿಸ್ ಈಸ್ ಅ ನ್ಯೂ ಕಾನ್ಸೆಪ್ಟ್. ವೆನ್ ಐ ವಾಸ್ ಗೋಯಿಂಗ್ ಥ್ರೂ ದಿ UPSC, ಐ ಹ್ಯಾವ್ ನಾಟ್ ಸೀನ್ ದಿಸ್ ಟೈಪ್ ಆಫ್ ಕಾನ್ಸೆಪ್ಟ್ಸ್, ಬಟ್ ದೀಸ್ ಆರ್ ದಿ ಕಾನ್ಸೆಪ್ಟ್ಸ್ ವಿಚ್ ಆರ್ ಗೋಯಿಂಗ್ ಟು ಕಮ್ ಇನ್ ಟು ಎಕ್ಸಾಮ್ಸ್. ಸೊ ನಮ್ಮ ಹೈ HYT ಕ್ಲಾಸಸ್ಸು ಬೈಲಿಂಗ್ವಲ್ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ. ಸೊ ನೀವು ಎಕನಾಮಿಕ್ಸನ್ನು ಸಾಧ್ಯವಾದಷ್ಟು ಇಂಗ್ಲೀಷಲ್ಲಿ ತಿಳ್ಕೊಳ್ಳಿ, ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಓಕೆ, ಇದು ಕೆ ಶೇಪ್ ರಿಕವರಿ. ಎಕಾನಮಿಕ್ ರಿಕವರಿ ಆಫ್ಟರ್ COVID-19 ಇನ್ ಇಂಡಿಯಾ ಈಸ್ ಕೆ ಶೇಪ್ಡ್ ರಿಕವರಿ. ನೋಡಪ್ಪ, ಇದರಲ್ಲಿ ಕೇಳಿದ್ದಾರೆ, KPSCಯಲ್ಲಿ ಕೇಳಿದ್ದಾರೆ. ಕೆ ಶೇಪ್ ರಿಕವರಿ ಅಂದರೆ ಏನು? ಒಂದು ಆರ್ಥಿಕತೆಯಲ್ಲಿ ವಿವಿಧ ವಲಯಗಳು ವಿವಿಧ ಒಂದು ಅಭಿವೃದ್ಧಿ ದರದಲ್ಲಿ ಅಭಿವೃದ್ಧಿಯನ್ನು ಸಾಕ್ತಾ ವಿವಿಧ ದರದಲ್ಲಿ. ಈಗ ನಮ್ಮದು ಸರ್ವಿಸ್ ಸೆಕ್ಟರ್ 10% ಗ್ರೋತು, ಅಗ್ರಿಕಲ್ಚರ್ ಸೆಕ್ಟರ್ 4% ಗ್ರೋತು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ 1% ಗ್ರೋತ್. ದಿಸ್ ಈಸ್ ಕಾಲ್ಡ್ ಕೆ ಶೇಪ್ ರಿಕವರಿ. ಇದನ್ನೇನಂತಾರೆ? ಕೆ ಶೇಪ್ ರಿಕವರಿ ಅಂತಾರೆ. ನೆಕ್ಸ್ಟ್ SSCಯಲ್ಲಿ ಕ್ವಶನ್ ಕೇಳಿದ್ದಾರೆ. ನೋಡಿ, ಬರಿತಾ ಇದ್ದಾರೆ ಸ್ಟೂಡೆಂಟ್ಸ್, ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದರೆ ಕಾವ್ಯ ಅವರು ಬರೆದಿದ್ದಾರೆ. ಓಕೆ, ನೆಕ್ಸ್ಟ್ SSCಯಲ್ಲಿ ಕೇಳಿದ್ದಾರೆ ವಿ ಶೇಪ್ ರಿಕವರಿ ಅಂದರೆ ಏನಂತ ಕೇಳಿದ್ದಾರೆ. ನೀವು ಯಾವುದೋ ಹಳೆಯ ಕಾಲದ ಪುಸ್ತಕವನ್ನು, ಮುತ್ತಾತನ ಕಾಲದ ಪುಸ್ತಕವನ್ನು ಓದಿ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀನಿ ಅಂತಂದರೆ ಇದು ಕಾಲವಲ್ಲ. ಸೊ ಐ ಹ್ಯಾವ್ ಟೋಲ್ಡ್ ಯು ಶುಡ್ ನಾಟ್ ಬಾದರ್ ಅಬೌಟ್ KA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಏನಕ್ಕೆ ಅಂತಂತಂದರೆ ಅವರೇನು ಹೋಗಿ ಪ್ರಾಚ್ಯ ವಸ್ತು ಇಲಾಖೆಯಲ್ಲಿ ಹೋಗಿ ಇತಿಹಾಸವನ್ನು ಸಂಶೋಧನೆ ಮಾಡ್ತಕ್ಕಂಥದ್ದು, ನಾಸಾಕ್ಕೆ ಹೋಗಿ ಸೈನ್ಸ್ ಆ್ಯಂಡ್ ಟೆಕ್ನ ಸಂಶೋಧನೆ ಮಾಡ್ತಕ್ಕಂಥದ್ದು, ತದನಂತರದಲ್ಲಿ ಅವರು ಭೂಗೋಳಶಾಸ್ತ್ರವನ್ನು ಅಂಟಾರ್ಟಿಕ್ ಖಂಡಕ್ಕೆ ಹೋಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಮಾಡಲ್ಲ. ಓಕೆ, ಜಸ್ಟ್ ಅವ್ರಿಗೆ ಬೇಕಿರೋದು
ಒಂದು 1000 ಜನ ಎಂಪ್ಲಾಯೀಸ್ ಬೇಕು, ಗೌರ್ಮೆಂಟ್ ನೌಕರರು ಬೇಕು. ಅದಕ್ಕೆ ಯಾರಾದರೆ 1000 ಜನ ಬೇಕು. ಬಟ್ ಎಸ್, ದೇ ಟೇಕ್ ಇನ್ಸ್ಪಿರೇಷನ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಪೇಪರ್. ಸ್ಟೇಟ್ಮೆಂಟ್ ವೈಸ್ ಬರುತ್ತೆ ನಿಮಗೆ. ಕೆ ಶೇಪ್ ರಿಕವರಿ, ವಿ ಶೇಪ್ ರಿಕವರಿ, ಜೆಡ್ ಶೇಪ್ ರಿಕವರಿ ಗೊತ್ತಿಲ್ಲ ಅಂತಂದರೆ ನೀವು ರಿಕವರಿ ನಿಮ್ಮ ಲೈಫಲ್ಲಿ ಆಗಲ್ಲ. ಹಳೇ ಕಾಲದ ಪದ್ಧತಿಗಳಿಗೆ ಹೋಗಬೇಡಿ. ಕ್ವಶನ್ಗಿದೆ SSC ಕ್ವಶನ್. ವಿ ಶೇಪ್ಡ್ ರಿಕವರಿ ಅಂದರೆ ನೋಡಪ್ಪ, ಒಂದು ಆರ್ಥಿಕತೆ ಹೇಗಿರುತ್ತೆ, ಈ ಥರ ಇರುತ್ತೆ ಅಂದ್ಕೊಳ್ಳಿ. ಗ್ರೋ ಆಗ್ತಾ ಇರುತ್ತೆ. ಕೋವಿಡ್ ಬಂತು, ಬಿತ್ತು, ಬಟ್ ಸಡನ್ ಜಂಪ್ ತಗೊಳುತ್ತೆ. ಸಡನ್ ಜಂಪ್ ಮತ್ತು ಸ್ಟೇಬಲ್ ಆಗುತ್ತೆ. ಓಕೆ, ದಿಸ್ ಈಸ್ ಕಾಲ್ಡ್ ವಿ ಶೇಪ್ಡ್ ರಿಕವರಿ. SSCಯಲ್ಲಿ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ. ಸೊ ಅವರ್ ಹೋಮ್ವರ್ಕ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಹೇಗೆ ನೋಡಬೇಕು, ಹೇಗೆ ನೋಡಬೇಕು, ಹೋಮ್ವರ್ಕನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಅಂಶವನ್ನು ನಾನು ನಿಮಗೆ HOT ಕ್ಲಾಸಲ್ಲಿ ಹೇಳಿದ್ದೀನಿ. ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಜನ ನೋಡಲ್ಲ. ಫಸ್ಟ್ ಆಫ್ ಆಲ್ ನಾನು ಒಂದು ಹೇಳ್ತೀನಿ, ಈ ಇಡೀ ವಿಡಿಯೋನ ಪೂರ್ತಿ ಯಾರು ನೋಡಲ್ಲ, ನನಗೆ ಕನ್ಫರ್ಮಾಗಿ ಗೊತ್ತಿದೆ. ಏನಕ್ಕೆ ಅಂತಂದರೆ ರಿಟೆನ್ಷನ್ ಕೆಪಾಸಿಟಿ, ಆ ಒಂದು ಯೂಟ್ಯೂಬ್ ನೋಡ್ತಕ್ಕಂತಹ ಒಂದು ಕೆಪಾಸಿಟಿ ತುಂಬ 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 ಕಡಿಮೆ ಇದೆ. ಯಾರಿಗೂ ಫುಲ್ ನಾಲೆಡ್ಜ್ ಬೇಕಿಲ್ಲ. ಓಕೆ, ಸೊ ನೋಡೋಕೆ ಬಿಟ್ಟು ಹೋಗ್ತಾ ಇರ್ತಾರೆ. ದಟ್ಸ್ ಎ ಕಾಮನ್. ಓಕೆ, ಇದು ವಿ ಶೇಪ್ ರಿಕವರಿ. ನೆಕ್ಸ್ಟ್ RRBಲಿ ಕೇಳಿದರೆ ವಿ ಶೇಪ್ ರಿಕವರಿ. ಓಕೆ, ತದನಂತರದಲ್ಲಿ ನೆಟ್ಟಲ್ಲಿ ಕೇಳಿದರೆ ವಿ ಶೇಪ್, ಯು ಶೇಪ್, ಎಲ್ ಶೇಪ್, ಕೆ ಶೇಪ್, ಡಬ್ಲ್ಯೂ ಶೇಪ್. ಓಕೆ, ಸೊ ಈ ಮಾದರಿಯ ರಿಕವರಿಗಳನ್ನು ನೀವು ಓದ್ಕೊಂಡ್ರೆ ಇದು ಎಕ್ಸಾಮ್ಸಿಗೆ ಬರ್ತಕ್ಕಂಥದ್ದು. ಇದು ಕರೆಂಟ್ ಅಫೇರ್ಸ್, ಇದು ಎಕಾನಾಮಿಕ್ ಸರ್ವೆ. ಸೊ ನಾನು ನಮ್ಮ ಒಂದು ಇದರಲ್ಲಿ HOTಯಲ್ಲಿ ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ ಎಕಾನಾಮಿಕ್ ಸರ್ವೆ. ಎಕಾನಾಮಿಕ್ ಸರ್ವೆನ 10 ತಾಸು ಓದಿದೆ ಅಂದರೆ ಉಪಯೋಗ ಇಲ್ಲ. ಎಕಾನಾಮಿಕ್ ಸರ್ವೆ 4 to 5 ಅವರ್ಸಲ್ಲಿ ಮುಗಿಸ್ಬೇಕು. ಓಕೆ, ಸೊ ಪದೇ ನಾನು ಹೇಳ್ತೀನಿ, ಇಫ್ ಯು ಆರ್ ರೀಡಿಂಗ್ ಟೂ ಮಚ್ ದೆನ್ ಯು ಆರ್ ಇನ್ ಎ ಟ್ರಬಲ್. ಇಫ್ ಯು ಆರ್ ರೀಡಿಂಗ್ ಟೂ ಮಚ್ ದೆನ್ ಯು ಆರ್ ಇನ್ ಎ ಟ್ರಬಲ್. ಓಕೆ, ಸೊ ತದನಂತರದಲ್ಲಿ ನಮಗೆ ಇಲ್ಲಿ ನೋಡಿ SSCಯಲ್ಲಿ ಕೇಳಿದರೆ ಯು ಶೇಪ್ಡ್ ರಿಕವರಿ, ಸ್ಲೋ ರಿಕವರಿ ಆಫ್ಟರ್ ಎ ಪೀರಿಯಡ್ ಆಫ್ ಸ್ಟ್ಯಾಗ್ನೇಷನ್. ನೋಡಿ, ಒಂದು ಎಕಾನಮಿಯಲ್ಲಿ ಈ ಥರ ಆಗುತ್ತೆ. ಓಕೆ, ಸೊ ಇಲ್ಲಾದಾಗ ಫಸ್ಟ್ ಈ ಥರ ಆಗುತ್ತೆ, ಬೀಳುತ್ತೆ, ಸ್ಲೋ ಆಗಿ ಬೀಳುತ್ತೆ ಮತ್ತು ಸ್ಲೋ ಆಗಿ ಇರುತ್ತೆ. ಅಂದರೆ ಸಡನ್ ಇದಲ್ಲ, ಶಾರ್ಪ್, ಸೊ ಸಡನ್ನಾಗಿ ಇರಲ್ಲ. ಸೊ ಇದು ದಿಸ್ ಈಸ್ ಯು ಶೇಪ್ಡ್ ರಿಕವರಿ. ಯು ಶೇಪ್ಡ್ ರಿಕವರಿ. ಓಕೆ, ತದನಂತರದಲ್ಲಿ ಡಬ್ಲ್ಯೂ ಶೇಪ್ಡ್ ರಿಕವರಿ. ನೋಡಿ, CDSಲ್ಲಿ ಕೇಳಿದ್ದಾರೆ ಡಬ್ಲ್ಯೂ ಶೇಪ್ಡ್ ರಿಕವರಿ, ರಿಸೆಷನ್ ಫಾಲೋಡ್ ಬೈ ದಿ ಶಾರ್ಟ್ ರಿಕವರಿ, ಅನದರ್ ರಿಸೆಷನ್ ಬಿಫೋರ್ ಫುಲ್ ರಿಕವರಿ. ನೋಡಿ, ಡಬಲ್ ಡಿಪ್ ರಿಸೆಷನ್ ಅಂತಾರೆ ಇದನ್ನು. ಡಬಲ್ ಡಿಪ್ ರಿಸೆಷನ್ ಅಂದರೆ 2 ಬಾರಿ ಆರ್ಥಿಕ. ಸೊ ನೋಡಿ, ಡಬಲ್ ಡಿಪ್ ರಿಕವರಿ ಅಂತಂದರೆ ನೋಡಿ, ಒಂದು ಆರ್ಥಿಕತೆಯಲ್ಲಿ ಯಾವ ಥರ ಆಗುತ್ತಪ್ಪ ಅಂದರೆ ಈ ಥರ ಇರುತ್ತೆ. ಫಸ್ಟು ಎಕಾನಮಿಕ್ ಗ್ರೋತ್ ಆಗುತ್ತೆ, ಬೀಳುತ್ತೆ, ರಿಸೆಷನ್ ಆಗುತ್ತೆ, ಮತ್ತೆ ಅಪ್ ಆಗುತ್ತೆ, ಮತ್ತೆ ರಿಸೆಷನ್ ಆಗುತ್ತೆ, ಮತ್ತೆ ಅಪ್ ಆಗಿ ಸ್ಟಾಗ್ನೆಂಟ್ ಆಗುತ್ತೆ. ಸೊ ಇದು ಡಬಲ್ ಡಿಪ್, 2 ಬಾರಿ ಡಿಪ್ ಆಯಿತು. ಇದನ್ನು ಡಬ್ಲ್ಯೂ ಶೇಪ್ ರಿಕವರಿ CDSಲ್ಲಿ ಕೇಳಿದ್ದಾರೆ. ನೋಡಿ, ನೀವು ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಪೇಪರನ್ನು ತುಂಬ ಅಧ್ಯಯನ ಮಾಡಬೇಕು. ಐ ಹ್ಯಾವ್ ಟೋಲ್ಡ್ ಯು, ಶಾಂತ ಮಾರ್ಗ ರೂಲ್ಸು. ಕ್ವಶನ್ ಪೇಪರ್ ಅಂದರೆ ಕ್ವಶನ್ ಪೇಪರ್ ಬರ್ತಾ ಇದೆ. ಸೊ ನಮ್ಮ HOT ಕ್ಲಾಸಲ್ಲಿ ನಾನು ಹೇಳ್ತಾ ಇದ್ದೀನಿ, ಇದು ಎಕ್ಸಾಮ್ಸಿಗೆ ಬರುತ್ತೆ, ಇದು ಎಕ್ಸಾಮ್ಸ್ಗೆ ಓದ್ಕೊಳ್ಳಿ. ಸೊ ನೀವು ಇದು ಗೊತ್ತಿಲ್ಲ ಸರ್ ನನಗೆ ಹೊಸ್ದಾಗಿ ಅಂತಂದರೆ ಡೆಫಿನೆಟ್ಲಿ ಲೈಫ್ ತುಂಬ ಇದಾಗುತ್ತೆ. ಫಾರ್ ದಿ ಫಸ್ಟ್ ಟೈಮ್ ಇನ್ ಇಂಡಿಯಾ ನೋಡಿ, ನಾವೇನು ಮಾಡ್ತೀವಿ ಅಂದರೆ ಇದನ್ನು ಹೋಮ್ವರ್ಕ್ ಕಾವ್ಯ ಅವ್ರಿಗೆ ಕಳಿಸಿರ್ತಾರ, ಕಾವ್ಯ ಅವರಿಗೆ ಫೋನ್ ಮಾಡಿ ಕೇಳ್ತೀವಿ, ಟೆಲ್ ಮಿ ವಾಟ್ ಈಸ್ ದಿ ಮೀನಿಂಗ್ ಆಫ್ ಡಬ್ಲ್ಯೂ ಶೇಪ್ ರಿಕವರಿ. ಬಹಳಷ್ಟು ಬಾರಿ 90% ವಿದ್ಯಾರ್ಥಿಗಳು ತಾವು ಮಾಡಿದ ಹೋಮ್ವರ್ಕಿನಲ್ಲೇ ಆನ್ಸರ್ಸ್ ಹೇಳೋಕ್ಕಾಗಲ್ಲ. ನೀವು ಓದಿದ್ದನ್ನೇ ಆನ್ಸರ್ಸ್ ಮಾಡೋಕ್ಕಾಗಲ್ಲ ಅಂತಂದರೆ ಇನ್ನು ಓದೋದನ್ನು ಹೇಗೆ ಆನ್ಸರ್ ಮಾಡೋಕ್ಕಾಗುತ್ತೆ? ಆದ್ದರಿಂದ ಓದುವುದಕ್ಕೆ ಒಂದು ಲಿಮಿಟೇಷನ್, ಬೌಂಡ್ರಿಯನ್ನು ಹಾಕ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಕಾವ್ಯ ಅನ್ನೋ ವಿದ್ಯಾರ್ಥಿನಿ ಹಾಕಿದ್ದಾಳೆ ವಿ ಶೇಪ್ ರಿಕವರಿ. ತದನಂತರದಲ್ಲಿ ಯು ಶೇಪ್ ರಿಕವರಿ, ಡಬ್ಲ್ಯೂ ಶೇಪ್ ರಿಕವರಿ, ಎಲ್ ಶೇಪ್ ರಿಕವರಿ. ಎಕಾನಮಿ ನೆವರ್ ಫುಲ್ಲಿ ರಿಕವರ್ಸ್. ನೋಡಿ, ಅಂದರೆ ನಮ್ಮ ಪಾಕಿಸ್ತಾನ. ಓಕೆ, ಅಂದರೆ ಒಂದು ಎಕಾನಮಿ ಗ್ರೋತ್ ಆಗ್ತಿದೆ, ಬಿತ್ತು ಮತ್ತು ಹೇಳ್ತಾ ಇಲ್ಲ, ಬಿದ್ದಿದ್ದು ಹೇಳ್ತಾ ಇಲ್ಲ. ದಿಸ್ ಈಸ್ ಎಲ್ ಶೇಪ್ ರಿಕವರಿ. ಸರ್, ಇಂಥವೆಲ್ಲ ಎಕ್ಸಾಮ್ಸಿಗೆ 100% ಬರುತ್ತೆ. ಓಕೆ, ಸೊ ಜೆಡ್ ಶೇಪ್ ರಿಕವರಿ, ಒಂದು ಬಿತ್ತು, ಸಡನ್ ಗ್ರೋತ್ ಆಯಿತು, ಮತ್ತೆ ಬಿತ್ತು, ಮತ್ತೆ ಸ್ಟ್ಯಾಗ್ನೆಂಟ್ ಆಯಿತು. ಸೊ ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ರಿಕವರೀಸ್, ಆರ್ಥಿಕ ಪುನಶ್ಚೇತನೆಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟು ನೋಡಿ, ಸ್ಟೂಡೆಂಟ್ ಬರೆದಿದ್ದಾರೆ ಎಷ್ಟು ಚೆನ್ನಾಗಿ, ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್. ಇದನ್ನು ನಾನು ಹೋಮ್ವರ್ಕ್ ಅಂತೀನಿ. ಕನ್ನಡ ಮಾಧ್ಯಮದಲ್ಲೂ ಸಾಕಷ್ಟು ವಿದ್ಯಾರ್ಥಿಗಳು ಬರೆದಿದ್ದಾರೆ. ಆ್ಯಡಮ್ ಸ್ಮಿತ್, ನೀವು ಆ್ಯಡಮ್ ಸ್ಮಿತ್ ವೆಲ್ತ್ ಆಫ್ ನೇಷನ್ಸ್ ಇಲ್ಲಿಗೆ ಓದ್ಕೊಳ್ಳೋಂಗಿಲ್ಲ. ಓಕೆ, ನೀವೇನು ಮಾಡಬೇಕು, ಇಲ್ಲಿ UPSC ಕೇಳಿದ್ದಾರೆ ಫಾದರ್ ಆಫ್ ಮಾಡರ್ನ್ ಎಕನಾಮಿಕ್ಸ್. ಇದು ಓಕೆ, ಸಿಂಪಲ್ ಗೊತ್ತಿರುತ್ತೆ. ವಾಟ್ ಈಸ್ ಮೀನಿಂಗ್ ಆಫ್ ಇನ್ವಿಸಿಬಲ್ ಹ್ಯಾಂಡ್ ಥಿಯರಿ ಕೇಳ್ತಾರೆ. ಇನ್ವಿಸಿಬಲ್ ಹ್ಯಾಂಡ್ ಥಿಯರಿ ಪ್ರಪೌಂಡೆಡ್ ಬೈ, ಪ್ರೆಸೆಂಟೆಡ್ ಬೈ, ಅಡ್ವೊಕೇಟೆಡ್ ಬೈ ಅಂತ ಕೇಳಿದಾಗ ಆ್ಯಡಮ್ ಸ್ಮಿತ್. ವಾಟ್ ಈಸ್ ಮೀನಿಂಗ್ ಆಫ್ ಇನ್ವಿಸಿಬಲ್ ಹ್ಯಾಂಡ್ ಥಿಯರಿ ಅಂದರೆ
ಪ್ರತಿಯೊಂದು ವ್ಯವಸ್ಥೆ ಆರ್ಥಿಕತೆಯಲ್ಲಿ ಒಬ್ಬ ಮನುಷ್ಯನಿಗೆ ತಾನು ಬೆಳಿಬೇಕು ಅನ್ನುವ ಒಂದು ತುಡಿತ, ಒಂದು ಇದಿರುತ್ತೆ. ಆ ತುಡಿತವೇ ಇನ್ವಿಸಿಬಲ್ ಹ್ಯಾಂಡ್ ಥಿಯರಿ. ಆ ಒಂದು ಸೆಲ್ಫ್ ಇಂಟ್ರೆಸ್ಟ್, ನಾನು ಬೆಳಿಬೇಕು ಅನ್ನುವ ಸ್ವಹಿತಾಸಕ್ತಿಯಿಂದ ಆರ್ಥಿಕತೆ ಗ್ರೋ ಆಗುತ್ತೆ. ಈಗ ನಾನು ಜಾಬ್ ತಗೋಬೇಕು ಅನ್ನುವ ತುಡಿತ ಏನು ಮಾಡುತ್ತೆ ಅಂತಂದ್ರೆಗಿನ ನಿಮ್ಮನ್ನು ಓದಿಸುತ್ತೆ. ಸೊ ಇದು ಇನ್ವಿಸಿಬಲ್ ಹ್ಯಾಂಡ್ ಥಿಯರಿ. ಲೆಸ್ ಇಸ್ ಫೇರ್ ಪಾಲಿಸಿ SSCಯಲ್ಲಿ ಕೇಳಿದ್ದಾರೆ. ಏನಿದು ಅಂತಂದರೆ ಸರ್ಕಾರ ಕಡಿಮೆ ಇಂಟರ್ವೆನ್ಷನ್ ಇರಬೇಕು. ಸರ್ಕಾರ ಶುಡ್ ಬಿ ಎನೇಬಲರ್, ಅಂದರೆ ಒಂದು ಮಾರುಕಟ್ಟೆಯಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಒಂದು ಪೂರಕವಾದ ವಾತಾವರಣ ಕೊಡಬೇಕು ಹೊರತು ಬಿಸ್ನೆಸ್ ಮಾಡಬಾರ್ದು. ಅದಕ್ಕೆ ಒಂದು ಮಾತಿದೆ, ಗೌರ್ಮೆಂಟ್ ಡೋಂಟ್ ಹ್ಯಾವ್ ಎನಿ ಬಿಸ್ನೆಸ್ ಟು ಡೂ ಬಿಸ್ನೆಸ್. ಗೌರ್ಮೆಂಟ್ ಶುಡ್ ನಾಟ್ ಡೂ ಎನಿ ಬಿಸ್ನೆಸ್. ತದನಂತರದಲ್ಲಿ ನಮಗೆ ಗೌರ್ಮೆಂಟ್ ಒಬ್ಬ ಪೂರಕ ಎನೇಬಲರ್, ನಾಟ್ ಎ ರೆಗ್ಯುಲೇಟರ್, ನಿಯಂತ್ರಕ ಆಗಬಾರ್ದು, ಪೂರಕ ವಾತಾವರಣವನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆ ಆಗಬೇಕು. ಇದನ್ನು ಹೇಳಿದ್ದು ಆಡಮ್ ಸ್ಮಿತ್. SSCಯಲ್ಲಿ ಕೇಳಿದ್ದಾರೆ. ಫ್ರೀ ಮಾರ್ಕೆಟ್ ಎಕಾನಮಿ, ಆಡಮ್ ಸ್ಮಿತ್ ಅವರು ಹೇಳ್ತಾರೆ ಮುಕ್ತ ಆರ್ಥಿಕ ವ್ಯವಸ್ಥೆ. ಫ್ರೀ ಮಾರ್ಕೆಟ್ ಅಂದರೆ ಗೌರ್ಮೆಂಟ್ ಶುಡ್ ಬಿ ಎನೇಬಲರ್, ಶುಡ್ ನಾಟ್ ಬಿ ರೆಗ್ಯುಲೇಟರ್, ಕಂಟ್ರೋಲರ್ ಅಲ್ಲ. ಓಕೆ. ತದನಂತರದಲ್ಲಿ ಜಾನ್ ಮೇನರ್ಡ್ ಕೀನೆಸ್, ಇದು ಬಹಳ ಇಂಪಾರ್ಟೆಂಟು ನೋಡಿ. ಇವರು ಎಕ್ಸಾಮ್ಸಲ್ಲಿ ಹೆಂಗೆ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್. ಏನಿದು ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂತಂದರೆ ನೋಡಿ, ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಇದನ್ನು ಯಾರು ಕೇಳಿದರು, ಏನಂದ್ರೆ ಪ್ರತಿಯೊಬ್ಬರು ಒಂದು ಮಾರುಕಟ್ಟೆಯಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಸೇವಿಂಗ್ ಮಾಡ್ಕೊತ ಹೋಗಿದ್ರೆ ಡಿಮ್ಯಾಂಡ್ ಎಲ್ಲಿ ಬರುತ್ತೆ. ಡಿಮ್ಯಾಂಡ್ ಇಲ್ಲ ಅಂತಂದರೆ ಪ್ರೊಡಕ್ಷನ್ ಜಾಸ್ತಿ ಆಗಲ್ಲ ಅಂದರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿ ಆಗಲ್ಲ. ಸೊ ಇದು ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್. ಇಷ್ಟೇ ಸಾಕು, ಎನಫ್. ನೀವು ತುಂಬ PhD ಮಾಡೋ ಅವಶ್ಯಕತೆ ಇಲ್ಲ. ನೆಟ್ ಕ್ವಶನಲ್ಲಿ ಕೇಳಿದ್ದಾರೆ. KPSSಲ್ಲಿ ಕೇಳಿದ್ದಾರೆ ವಾಟ್ ಈಸ್ ಮೀನಿಂಗ್ ಆಫ್ ಮಲ್ಟಿಪ್ಲೇಯರ್ ಎಫೆಕ್ಟ್. CAPFಲ್ಲಿ ಕೇಳಿದ್ದಾರೆ ಪ್ರೊಪೊನೆಂಟ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಬೇಸ್ಡ್ ಆನ್ ಅಗ್ರಿಗೇಟೆಡ್ ಡಿಮ್ಯಾಂಡ್. ಅಂದರೆ ಒಂದು ವ್ಯವಸ್ಥೆಯಲ್ಲಿ ಟೋಟಲ್ ಡಿಮ್ಯಾಂಡ್ ಜಾಸ್ತಿ ಆದಾಗ ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿ ಆಗುತ್ತೆ. ಇದನ್ನು CAPFಲ್ಲಿ ಕೇಳಿದ್ದಾರೆ. ಓಕೆ. ತದನಂತರದಲ್ಲಿ ನೆಕ್ಸ್ಟ್ ನಮ್ಮ ಅಮರ್ತ್ಯ ಸೇನ್ ಕೇಳಿದ್ದಾರೆ. ಅಮರ್ತ್ಯ ಸೇನ್ ಬಗ್ಗೆ ನೋಡಿ, ನೆಟ್ಟಲ್ಲಿ ಕೇಳಿದ್ದಾರೆ, UPSSಲ್ಲಿ ಕೇಳಿದ್ದಾರೆ, CAPFಲ್ಲಿ ಕೇಳಿದ್ದಾರೆ. ಅಮರ್ತ್ಯ ಸೇನ್ ಸೇಸ್ ಏನಪ್ಪ ಅಂತಂದರೆ, ಯು ಗಿವ್ ಫುಲ್ ಅಪಾರ್ಚುನಿಟಿ ಫಾರ್ ವುಮೆನ್ ಬೀಯಿಂಗ್ ಟು ಡೆವಲಪ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್. ಒಬ್ಬ ವ್ಯಕ್ತಿಗೆ, ಒಬ್ಬ ಮಹಿಳೆ ಅಥವಾ ಪುರುಷನಿಗೆ ಸಾಕಷ್ಟು ಅವಕಾಶಗಳನ್ನು ಕೊಡಿ, ಅವರೇ ಬೆಳ್ಕೊತಾರೆ, ನೀವ್ಯಾಕೆ ಬೆಳೆಸ್ತೀರಾ ಅಂತ ಹೇಳ್ತಾರೆ. ಓಕೆ. ಸೊ ಇವ್ರು ಹೇಳ್ತಾರೆ, ಸೊ ಡೆವಲಪ್ಮೆಂಟ್, ನೆಟ್ಟಲ್ ಕ್ವಶನ್ ಕೇಳಿದ್ದಾರೆ, ಡೆವಲಪ್ಮೆಂಟ್ ಶುಡ್ ಬಿ ಮೆಜರ್ಡ್ ಬೈ ದಿ ಪೀಪಲ್ಸ್ ಕೆಪಬಿಲಿಟೀಸ್, ವಾಟ್ ದೇ ಕ್ಯಾನ್ ಆ್ಯಕ್ಚುಲಿ ಡೂ. ಓಕೆ. ನಾಟ್ ಜಸ್ಟ್ ಬೈ ಇನ್ಕಮ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಇಂಡಿಯಾದಲ್ಲಿ ಇಷ್ಟಿದೆ ಅಂದ್ಕೊಳ್ಳಿ, ಎಷ್ಟು ಲಕ್ಷಗಳು ಇದೆ ಅಂದ್ಕೊಳ್ಳಿ. ಪರ್ ಕ್ಯಾಪಿಟಲ್ ಇನ್ಕಮ್ GDP ಇಸ್ ನಾಟ್ ದಿ ರಿಯಲ್ ಇಂಡಿಕೇಟರ್ಸ್ ಆರ್ ಗುಡ್ ಇಂಡಿಕೇಟರ್ಸ್ ಆಫ್ ದಿ ಟು ಮೆಜರ್ ದಿ ಎಕಾನಮಿ ಅಲ್ಲ. ನೀವೇನು ಮಾಡಬೇಕಪ್ಪ ಅಂತಂದರೆ, ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಎಷ್ಟು ಅವಕಾಶಗಳನ್ನು, ಸಾಮರ್ಥ್ಯಗಳನ್ನು ಕೊಟ್ಟಿದ್ರೆ ಅನ್ನೋದ್ರ ಮೇಲೆ ನೀವು ಡೆವಲಪ್ಮೆಂಟ್ ನಡೆಯಿರಿ ಅಂತ ಹೇಳ್ತಾರೆ. ಇದು ಅಮರ್ತ್ಯ ಸೇನ್ ಕೇಳಿದ್ದಾರೆ. ಡೆವಲಪ್ಮೆಂಟ್ ಆ್ಯಸ್ ಎ ಫ್ರೀಡಮ್. ನೋಡಿ KPSSಲ್ಲಿ ಕೊಡಿದ್ದಾರೆ ಕ್ವಶನ್. KPSC ಸ್ವಾಮಿ, KPSC ಆಗಲಿ KE ಆಗಲಿ ಯಾರೇ ಆಗಲಿ ಕ್ವಶನ್ಸ್ ಬರ್ತಕ್ಕಂಥದ್ದು ನಮ್ಮ ಓಲ್ಡ್ ಟಾಪಿಕ್ಸಿಂದನೇ ಹೊರತು, ಇದು ಓಲ್ಡ್ ಅಂತಂದರೆ ನೀವು PC ಕ್ವಶನ್ ಪೇಪರ್ ಇಟ್ಕೊಂಡು ನೀವು ರಿವಿಷನ್ ಮಾಡ್ತಂದ್ರೆ ಆಗಲ್ಲ. PSI ಕ್ವಶನ್ ಪೇಪರ್ 2016 ಇರ್ತಕ್ಕಂಥದ್ದು ಬೇರೆ, 2026 ಇರೋದೇ ಬೇರೆ. KPSC ಕ್ವಶನ್ಸ್ 2016 ಬೇರೆ, 2026 ಬೇರೆ. ಓಕೆ. ತದನಂತರದಲ್ಲಿ UPSSಲ್ಲಿ ಕೇಳ್ತಾರೆ ಹ್ಯೂಮನ್ ಡೆವಲಪ್ಮೆಂಟ್ ಆ್ಯಂಡ್ ವೆಲ್ಫೇರ್ ಎಕನಾಮಿಕ್ಸ್. ಮನುಷ್ಯನ ಏಳಿಗೆ, ವೆಲ್ಫೇರ್ ಅಂದರೆ ಅವನ ಒಂದು ಕಲ್ಯಾಣ, ಮನುಷ್ಯನ ಕಲ್ಯಾಣವನ್ನು ನಂಬಿಕಿಟ್ಟಕ್ಕಂಥವ್ರು ಅಮರ್ತ್ಯ ಸೇನ್. ಕ್ರಿಟಿಕ್ ಆಫ್ GDP ಸೆಂಟ್ರಲ್ ಗ್ರೋತ್. ಬರೀ ಎಲ್ಲರೂ GDP 8% ಗ್ರೋತ್, 10% ಗ್ರೋತ್ ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಅಡ್ವೊಕೇಟ್ ಫಾರ್ ದಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಓಕೆ. ಸೊ ಇದಾಯಿತು. ತದನಂತರದಲ್ಲಿ ಆಕ್ಸ್ಫಾಮ್ ವರದಿನ ಕೇಳಿದ್ದಾರೆ, UPSSಲ್ಲಿ ಕೇಳಿದ್ದಾರೆ, SSCಯಲ್ಲಿ ಕೇಳಿದ್ದಾರೆ, ನೆಟ್ಟಲ್ಲಿ ಕೇಳಿದ್ದಾರೆ. ಓಕೆ. ಸೊ ಆಕ್ಸ್ಫಾಮ್ ವರದಿಗಳನ್ನ ನೀವು ಮೆನ್ಷನ್ ಮಾಡಬೇಕು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ UPSC, ವೆಲ್ತ್ ಕಾನ್ಸಂಟ್ರೇಷನ್ ಅಮಂಗ್ 1%, COVID-19 ಎಕ್ಸಾಸರ್ಬೇಟೆಡ್ ಇನ್ಇಕ್ವಾಲಿಟಿ. COVID-19ಇಂದ ಈ ಒಂದು ಆರ್ಥಿಕ ಸಮಾನತೆ ಜಾಸ್ತಿಯಾಗಿದೆ ಅಂತೇಳಿ ಹೇಳ್ತಾರೆ. SSCಯಲ್ಲಿ ಕೇಳ್ತಾರೆ ಕ್ವಶನ್ನು, ಆಕ್ಸ್ಫಾಮ್ ವರದಿಯ ಥೀಮ್ ಏನು? ರಿಪೋರ್ಟ್ ವಾಸ್ ಟೈಟಲ್ಡ್ ಆಸ್ ಇನ್ಇಕ್ವಾಲಿಟಿ ಕಿಲ್ಸ್. ನೋಡಿ, ಇದು ಎಕ್ಸಾಮ್ ಆ್ಯಂಗಲ್ ಅಂತಾರೆ. ಬರೀ ಆಕ್ಸ್ಫಾಮ್ ವರದಿನ ಓದೋದು ಇಂಪಾರ್ಟೆಂಟ್ ಅಲ್ಲ, ಆಕ್ಸ್ಫಾಮ್ ವರದಿಯ ಒಂದು ಟೈಟಲ್ ಏನಿಟ್ಟಿದೆ, ಟೈಟಲ್ ಇನ್ಇಕ್ವಾಲಿಟಿ ಕಿಲ್ಸ್. SSCಯಲ್ಲಿ ಕೇಳಿದ್ದಾರೆ. ಓಕೆ. ನೆಟ್ಟಲ್ಲಿ ಕೇಳಿದ್ದಾರೆ, ಅಕಾರ್ಡಿಂಗ್ ಟು ದಿ ಆಕ್ಸ್ಫಾಮ್ ರಿಪೋರ್ಟ್ 2022 ರಿಚೆಸ್ಟ್ 10% ಆಫ್ ಇಂಡಿಯನ್ಸ್ ಆರ್ ಓನ್ ಅಪ್ರಾಕ್ಸಿಮೇಟ್ಲಿ 77% ಆಫ್ ದಿ ನ್ಯಾಷನಲ್ ವರ್ತ್. ಅಂದರೆ ಅತ್ಯಂತ ಶ್ರೀಮಂತರು 10% ಶ್ರೀಮಂತರಿದಲ್ಲ, ಅವರು 77% ವೆಲ್ತ್ ಅವರ ಬಳಿ ಇದೆ. ಓಕೆ. ಸೊ ಇದು ನೆಟ್ಟಲ್ಲಿ ಕೇಳಿರ್ತಕ್ಕಂಥದ್ದು. ಸ್ವಾಮಿ, ನೆಟ್ ಕ್ವಶನ್ ಪೇಪರ್ ನೋಡಿ. ಓಕೆ. ಸೊ ನೆಟ್ ಕ್ವಶನ್ ಈಸ್ OG ಒರಿಜಿನಲ್ ಗ್ಯಾಂಗ್ಸ್ಟರ್. ನೆಟ್ ಕ್ವಶನ್ಸು UPSC ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ ಇವು ನೋಡಿಕೊಂಡ್ರೆ ಅರ್ಧಕ್ಕರ್ಧ ನೀವು ಎಕ್ಸಾಮ್ಸ್ ಗೆದ್ದ ಹಾಗೆ. ಓಕೆ. ತದನಂತರದಲ್ಲಿ
ನಮಗೆ ಬೇಕಿರ್ತಕ್ಕಂಥದ್ದು ಏನಪ್ಪ ಅಂದರೆ ಮುಂದೆ ಎಕಾನಮಿಕ್ ರಿಕವರೀಸ್ ಬಗ್ಗೆ ವಿ ಹ್ಯಾವ್ ಸ್ಪೋಕನ್ ಆಲ್ರೆಡಿ, ಫೈನ್. ಈಗ ನೆಕ್ಸ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಎಕಾನಮಿಕ್ ಸ್ಲೋ ಡೌನ್. ರೆಸೆಷನ್ ಅಂದರೆ ಏನು, ತದನಂತರ ಸ್ಟ್ಯಾಗ್ಫ್ಲೇಷನ್ ಅಂದರೆ ಏನು, ತದನಂತರದಲ್ಲಿ ಡಿಪ್ರೆಷನ್ ಅಂದರೆ ಏನು. ನೋಡಿ, ಆರ್ಥಿಕ ಹಿಂಜರಿತ ಬೇರೆ, ಆರ್ಥಿಕ ಕುಸಿತ ಬೇರೆ, ಮಹಾ ಕುಸಿತ ಬೇರೆ. ಇವುಗಳ ಬಗ್ಗೆ SSC CDS ಅಲ್ಲಿ ಕೇಳಿದ್ದೇನೆ. ನೋಡಿ, ರಿಸೆಷನ್ GDP ಫಾಲ್ಸ್ ಫಾರ್ 2 ಕಾನ್ಸಿಕ್ಯೂಟಿವ್ ಕ್ವಾರ್ಟರ್ಸ್ ಅಂದರೆ, ನೋಡಿ ಆರ್ಥಿಕ ಹಿಂಜರಿತ ಅಂತಂದರೆ ಈಗ ನೋಡಿ ಫಸ್ಟ್ ವರ್ಷ 6%, ನೆಕ್ಸ್ಟ್ ವರ್ಷ 5%, ನೆಕ್ಸ್ಟು 4%, ಇದು ರಿಸೆಷನ್. ಡಿಪ್ರೆಷನ್ ಅಂತಂದರೆ ಡೀಪ್ ಆ್ಯಂಡ್ ಪ್ರೊಲಾಂಗ್ಡ್ ಫಾಲ್ ಇನ್ ಔಟ್ಪುಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಅಂದರೆ ನಮ್ಮ ಔಟ್ಪುಟ್ಟು ಮತ್ತು ಎಂಪ್ಲಾಯ್ಮೆಂಟು ಎರಡೂ ಒಂದು ಫಾಲ್ ಆಗ್ತಿರ್ತಕ್ಕಂಥದ್ದು, ಕೆಳಗಡೆ ಹೋಗ್ತಿದ್ರೆ ಅದು ಡಿಪ್ರೆಷನ್. ಇಲ್ಲಿ ಅಭಿವೃದ್ಧಿಯ ದರ ಮತ್ತು ವೇಗ ಕುಂಠಿತಗೊಳ್ತಾ ಇದೆ. ಸೊ ರಿಸೆಷನ್ ಬೇರೆ, ಡಿಪ್ರೆಷನ್ ಬೇರೆ, ಸ್ಟಾಗ್ಫ್ಲೇಷನ್ ಬೇರೆ, ಸ್ಲೋ ಡೌನ್ ಬೇರೆ. ಸೊ ಓಕೆ, ತದನಂತರದಲ್ಲಿ ನಮಗೆ ಸ್ಲೋ ಡೌನ್ ಆಯಿತು. ಸೊ ಹ್ಯಾರೆಡ್ ಆ್ಯಂಡ್ ಡೋಮರ್ ಗ್ರೋತ್ ಮಾಡೆಲ್. ನೋಡಿ, ಇಂತಹ ಬೇಸಿಕ್ ಕಾನ್ಸೆಪ್ಟ್ಸು ಚೇಂಜ್ ಆಗಲ್ಲ. ಇವನ್ನ 3 ಜನರೇಷನ್ ಕ್ವಶನ್ಸ್ ಅಂತೀವಿ. ಏನಕ್ಕೆ ಅಂದರೆ ನಮ್ಮ ಅಪ್ಪನ ಕಾಲಕ್ಕೂ ಇವನ್ನೇ ಕೇಳಿದ್ದು, ನಮ್ಮ ಕಾಲಕ್ಕೂ ಇವನ್ನ ಕೇಳಿದ್ದು, ನಮ್ಮ ತಾತನ ಕಾಲಕ್ಕೂ ಇವನ್ನೇ ಕೇಳ್ತಾರೆ. ಓಕೆ, ಹ್ಯಾರಿಡ್ ಆ್ಯಂಡ್ ಡೋಮರ್ ಮಾಡೆಲ್. SSCಯಲ್ಲಿ ಕೇಳಿದ್ದಾರೆ. ಹ್ಯಾರಿಡ್ ಆ್ಯಂಡ್ ಡೋಮರ್ ಮಾಡೆಲ್ ಎಕ್ಸ್ಪ್ಲೇನ್ಸ್ ಎಕಾನಮಿಕ್ ಗ್ರೋತ್ ಆ್ಯಸ್ ಎ ಫಂಕ್ಷನ್ ಆಫ್ ದಿ ಸೇವಿಂಗ್ ರೇಟ್ ಆ್ಯಂಡ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ನೋಡಿ, ಇದು ಬರೆದಿಟ್ಕೊಳ್ಳಿ, ಹೋಮ್ವರ್ಕು. ಇಲ್ಲೆಲ್ಲ ಹೋಮ್ವರ್ಕ್ ಮಾಡಿದ್ದಾರೆ. 99% ಯೂಟ್ಯೂಬ್ ವೀಡಿಯೋ ನೋಡ್ತಕ್ಕಂಥವ್ರು 99% ಹೋಮ್ವರ್ಕ್ ಮಾಡಲ್ಲ. ಆದರೂ ಒಂದು ವಿಶೇಷವಾದ ಆಫರ್ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಯಾರಾದರೂ ಯೂಟ್ಯೂಬ್ ವೀಡಿಯೋ ನೋಡ್ತಕ್ಕಂಥವ್ರು ಹೋಮ್ವರ್ಕ್ ಮಾಡಿ ನಮ್ಮ 9620131843ಗೆ ನಮಗೆ ಕಾಂಟ್ಯಾಕ್ಟ್ ಇದು ಹೋಮ್ವರ್ಕನ್ನು ಕಳಿಸಿ. ಸೊ ಡಿಸ್ಪೈಟ್ ನೀವು ಹೆಚ್ಚು ಸ್ಟೂಡೆಂಟ್ ಆಗಿಲ್ಲ ಅಂದರೆ ಒಂದು ಹೋಮ್ವರ್ಕನ್ನು ಚೆಕ್ ಮಾಡಿ ನಾವು ರಿವ್ಯೂ ಮಾಡಿಕೊಡ್ತೀವಿ. ಓನ್ಲಿ 1 ಹೋಮ್ವರ್ಕ್ ಫ್ರಮ್ 1 ನಂಬರ್. ಓಕೆ, ಅಂದರೆ ಇಲ್ಲಿ ಸೇವಿಂಗ್ ರೇಟ್ ಅಂದರೆ ಒಂದು ವ್ಯವಸ್ಥೆಯಲ್ಲಿ ಸೇವಿಂಗ್ಸ್ ಜಾಸ್ತಿ ಆದಾಗ ಇನ್ವೆಸ್ಟ್ಮೆಂಟಿಗೆ ದುಡ್ಡು ಬರುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಾಗ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಾಗ ಸ್ಯಾಲ್ರಿ, ತದನಂತರದಲ್ಲಿ ಲಿವಿಂಗ್ ಸ್ಟ್ಯಾಂಡರ್ಡು, ಸೊ ಇದು ಜಾಸ್ತಿ ಆಗುತ್ತೆ. ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಏನಿದು ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತಂದರೆ, ಒಂದು ಯೂನಿಟನ್ನು ಉತ್ಪಾದನೆ ಮಾಡಲು ಬೇಕಾದಂತಹ ಹಣ. ಸೊ ಹಣ ಕಡಿಮೆ ಇದ್ದಷ್ಟು, ಈಗ ಒಂದು ಯೂನಿಟನ್ನು ಉತ್ಪಾದನೆ ಮಾಡಲು 3 ರೂಪಾಯಿ ಇರಬೇಕು ಹೊರತು 6 ರೂಪಾಯಿ ಇರಬಾರ್ದು. ಸೊ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ತುಂಬ ಕಡಿಮೆ ಇದ್ದಾಗ ಎಕಾನಮಿ ವಿಲ್ ಗ್ರೋ ಹೈಯರ್ ಲೆವೆಲ್. ಸೊ ಏನು ಹೇಳ್ತಾರಪ್ಪ ಅಂದರೆ, ಎಕಾನಮಿಕ್ ಗ್ರೋತ್ ಆ್ಯಸ್ ಎ ಫಂಕ್ಷನ್ ಆಫ್ ಸೇವಿಂಗ್ ರೇಟ್ ಆ್ಯಂಡ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಗ್ರೋತ್ ರೇಟ್ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಹೈಯರ್ ಸೇವಿಂಗ್ಸ್ ಆ್ಯಂಡ್ ಲೋಯರ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಲೀಡ್ಸ್ ಟು ಹೈಯರ್ ಗ್ರೋತ್. ಸ್ವಾಮಿ, ಇಂಥ ಕಾನ್ಸೆಪ್ಟ್ಗಳನ್ನ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು PC ಎಕ್ಸಾಮ್ಸು ಕ್ಲಿಯರ್ ಮಾಡೋಕ್ಕಾಗಲ್ಲ. ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಗೇನು ಹೇಳ್ತಾ ಇದ್ದೀನಿ ಅಂತಂದರೆ, ಸೇವಿಂಗ್ ರೇಟ್ ಜಾಸ್ತಿ ಇರಬೇಕು, ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಕಡಿಮೆ ಇದ್ದಾಗ ಎಕಾನಮಿ ಗ್ರೋತ್ ಆಗುತ್ತೆ. ಇದು ಹ್ಯಾರಿಡ್ ಆ್ಯಂಡ್ ಡೋಮರ್ ಮಾಡೆಲ್. ಇದನ್ನು ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಇದು ನಮ್ಮ KPSC ಅವ್ರು ಕೇಳಿದ್ದಾರೆ. KPSC ಇಟ್ಸ್ ಎ ಬೇಸ್ ಫಾರ್ ದಿ ಲಾಜಿಕ್ ಆಫ್ 5-year ಪ್ಲಾನ್ಸ್ ಇನ್ ಇಂಡಿಯಾ. ಅಂದರೆ ಪಂಚವಾರ್ಷಿಕ ಯೋಜನೆಗಳಿಗೆ ಹ್ಯಾರಿಡ್ ಡೋಮರ್ ಮಾಡೆಲನ್ನು ಅಳವಡಿಸಿಕೊಳ್ಳಲಾಗಿದೆ. ಫಸ್ಟ್ 5-year ಪ್ಲಾನ್ ಬೇಸ್ಡ್ ಆನ್ ಹ್ಯಾರಿಡ್ ಆ್ಯಂಡ್ ಡೋಮರ್ ಮಾಡೆಲ್. ವಾಟ್ ಈಸ್ ದಿ ಮೀನಿಂಗ್ ಆಫ್ ಹ್ಯಾರಿಡ್ ಡೋಮರ್ ಮಾಡೆಲ್ ಅಂದರೆ, ದಿಸ್ ಇಸ್ ವಾಟ್ ಹ್ಯಾರಿಡ್ ಆ್ಯಂಡ್ ಡೋಮರ್ ಮಾಡೆಲ್. ಓಕೆ, ಸೊ ತದನಂತರದಲ್ಲಿ ನಮಗೆ ಬೇಕಿರೋದು ಏನಪ್ಪ ಅಂತಂದರೆ, ನೆಕ್ಸ್ಟು ರಿಸೋರ್ಸ್ ಕನ್ಸರ್ವೇಷನ್ನು ಇವನ್ನೆಲ್ಲ ಗೊತ್ತಿರುತ್ತೆ. ಅಂದರೆ ಒಂದು ಸಂಪನ್ಮೂಲಗಳು ನಮಗೆ ವರವಾಗೋ ಬದಲು ಶಾಪವಾಗಿ ಪರಿವರ್ತನೆ ಆಗ್ತಾವಲ್ಲ, ಅದನ್ನು ರಿಸೋರ್ಸ್ ಕರ್ಸ್ ಅಂತಾರೆ. ಅದು ಎಲ್ಲಿಯಪ್ಪ, ಈಗ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥದ್ದು, ನೈಜೀರಿಯಾ ಅಲ್ಲೆಲ್ಲ ಕಂಡು ಬರ್ತಕ್ಕಂಥದ್ದು ರಿಸೋರ್ಸ್ ಕರ್ಸ್. ಈಗ ಛತ್ತೀಸ್ಗಢ, ಒಡಿಶಾ, ಜಾರ್ಖಂಡ್ ಇಲ್ಲೆಲ್ಲ ರಿಸೋರ್ಸ್ ಜಾಸ್ತಿ ಇದ್ದಾವೆ. ಬಟ್ ಯಾಕೆ ಡೆವಲಪ್ಡ್ ಆಗಿಲ್ಲ? ಬಿಕಾಸ್ ಆಫ್ ರಿಸೋರ್ಸ್ ಕರ್ಸ್. ಓಕೆ, ಸೊ ತದನಂತರದಲ್ಲಿ ನೋಡಿ, ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಇದು ಕೇಳಿದ್ದಾರೆ. ನೆಟ್ SSC KPSC ಕೇಳಿದ್ದಾರೆ. ಪ್ಯಾರಾಡಾಕ್ಸ್ ಥ್ರಿಫ್ಟ್ ಸಜೆಸ್ಟ್ ಎಕ್ಸೆಸಿವ್ ಸೇವಿಂಗ್ ಕ್ಯಾನ್ ಕಾಸ್ ಎಕಾನಮಿಕ್ ಸ್ಲೋ ಡೌನ್. ಅಂದರೆ ಎಲ್ಲರೂ ಸೇವಿಂಗ್ ಮಾಡ್ಕೊತ ಹೋದರೆ ಎಕಾನಮಿ ಸ್ಲೋ ಡೌನ್ ಆಗುತ್ತೆ. ಇದನ್ನು ಪ್ಯಾರಾಡಾಕ್ಸ್ ಥ್ರಿಫ್ಟ್ ಅಂತಾರೆ. ಇದನ್ನು ಕೀನಿಸಲ್ಲಿ ಹೇಳ್ತಕ್ಕಂತಹ ಕೆಲಸ ಮಾಡ್ತಾರೆ. ಓಕೆ, ತದನಂತರದಲ್ಲಿ ಇನ್ಕ್ಲೂಸಿವ್ ಗ್ರೋತ್, ಅಂತರ್ಗತ ಅಭಿವೃದ್ಧಿ, ಇದರ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಬಂದಿದ್ದಾವೆ. ಸೊ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ತದನಂತರದಲ್ಲಿ ಮೆಥಡ್ಸ್ ಆಫ್ ಮೆಜರಿಂಗ್ ಇನ್ಇಕ್ವಾಲಿಟಿ, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕಂಡು ಬರ್ತಕ್ಕಂತಹ ವಿವಿಧ ಕರ್ವ್ಗಳು. ಲೊರೆಂಜ್ ಕರ್ವ್ 45 ಡಿಗ್ರಿಯಲ್ಲಿ ಇದ್ದರೆ, 45 ಡಿಗ್ರಿಯಲ್ಲಿದ್ದರೆ ಅದು ಪರ್ಫೆಕ್ಟ್, ಅಂದರೆ ಅಲ್ಲಿ ಆರ್ಥಿಕ ಅಸಮಾನತೆ ಇಲ್ಲ. ಎಷ್ಟೆಷ್ಟು ಈ ಥರ ಹೋಗುತ್ತೋ ಅಲ್ಲಿ ಏನಾಗುತ್ತೆ ಅಂದರೆ ಕರ್ವ್ ಏನಾಗುತ್ತೆ, ಅದು ತುಂಬ ಕೆಳಗಡೆ ಹೋದಂಗೆಲ್ಲ. ಓಕೆ, ತುಂಬ ಕರ್ವ್ ಬಂದಾಗ ಅಲ್ಲೇನಾಗುತ್ತೆ, ಇನ್ಇಕ್ವಾಲಿಟಿ ಜಾಸ್ತಿ ಇದೆ. ಲೊರೆಂಜ್ ಕರ್ವ್.
ಸ್ವಾಮಿ ಲೊರೆಂಜ್ ಕರ್ವು ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟು, ಮತ್ತು ಕರ್ವ್ 45 ಡಿಗ್ರಿ ಇದ್ದಾಗ ಅದೇನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟು, 65 ಡಿಗ್ರಿಗೆ ಏನು ಹೇಳುತ್ತೆ, 35 ಡಿಗ್ರಿ ಇದ್ದಾಗ ಏನು ಹೇಳುತ್ತೆ ಅನ್ನೋದು ಸಹ ಇಂಪಾರ್ಟೆಂಟು. ಕ್ವಶನ್ಸು ಇನ್ ಡೆಪ್ತ್ ಹೋಗ್ತದೆ. ಕೆ ಎದವರು ಬಿ ಕೇರ್ಫುಲ್, ಲೊರೆಂಜ್ ಕರ್ವ್ ಈ ಥರ ಹೇಳ್ತಾರೆ, ಬಿ ಕೇರ್ಫುಲ್ ಅಬೌಟ್ ದಿಸ್ ಲೊರೆಂಜ್ ಕರ್ವ್. ಗಿನಿ ಕೋಫಿಷಿಯೆಂಟಲ್ಲಿ ನಾವು 0 to 1 ಅಂತ ಅಂತೀವಿ. ಇಲ್ಲಿ ಗಿನಿ ಕೋಫಿಷಿಯೆಂಟ್ 0 ಅಂತಂತಂದರೆ ಅಲ್ಲಿ ಪರ್ಫೆಕ್ಟ್ ಈಕ್ವ್ಯಾಲಿಟಿ. ಗಿನಿ ಕೋಫಿಷಿಯೆಂಟ್ 1 ಅಂತಂದರೆ ಇಡೀ ರಾಷ್ಟ್ರದ ಸಂಪತ್ತು ಒನ್ ಮ್ಯಾನಲ್ಲಿದೆ, ಒನ್ ಮ್ಯಾನ್. ಓಕೆ, ಒಬ್ಬ ವ್ಯಕ್ತಿಯಲ್ಲಿದೆ, ಇದನ್ನು ಒನ್ ಮ್ಯಾನ್ ಅಂತಾರೆ. ಸ್ವಾಮಿ ಈಗ ಹೇಳ್ತಾ ಇದ್ದೀನಿ ನಿಮಗೆ ನೋಡಿ, ಲೊರೆಂಜ್ ಕರ್ವ್ ಯು ಪಿ ಎಸ್ ಎಲ್ ಕೇಳಿದ್ದಾರೆ ನೋಡಿ. ಸೊ ಹೀಗೆ ಲೊರೆಂಜ್ ಕರ್ವ್ ಅಂದರೆ ಏನು, ಅದು ಏನನ್ನು ಹೇಳುತ್ತೆ, ಅದು ಯಾವ ಡಿಗ್ರಿ ಇರುತ್ತಾಗ ಏನು ಹೇಳುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟು. ಗಿನಿ ಕೋಫಿಷಿಯೆಂಟ್, ಎಸ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಸೊ ತದನಂತರದಲ್ಲಿ ತೆಂಡೂಲ್ಕರ್ ಕಮಿಟಿ, ರಂಗರಾಜನ್ ಕಮಿಟಿ ಎಕ್ಸಾಮ್ಸ್ ಇಂಪಾರ್ಟೆಂಟು. ನೋಡಿ ಹೋಮ್ವರ್ಕ್ನ ಹೇಗೆ ಮಾಡ್ತಾರೆ, ದಿಸ್ ಈಸ್ ಕಾಲ್ಡ್ ಪ್ರೊಫೆಷನಲಿಸಮ್. ಇದನ್ನು ವೃತ್ತಿಪರರು ಅಂತಾರೆ. ಸ್ವಾಮಿ ಇವರು 11 ಪೇಜ್ ಬರೆದಿದ್ದಾರೆ, 11 ಪೇಜು. ನಿಮಗೆ ಡೆಫಿನೆಟ್ಲಿ ಹೇಳಿ, ನೀವು ಇಷ್ಟು ಪೇಜ್ ಬರೆದಿದ್ದೀರಾ. ಪ್ರತಿ ಕ್ಲಾಸಲ್ಲೂ ಕಾವ್ಯ ಅವ್ರು ಬರೆದು ಕಳಿಸ್ತಾರಲ್ಲ, ರಿಯಲಿ ಐ ಅಪ್ರಿಷಿಯೇಟರ್. ಐ ಡೋಂಟ್ ನೋ ವೇರ್ ಕಾವ್ಯ ಬಿಲಾಂಗ್ಸ್, ಯಾವ ಡಿಸ್ಟಿಕ್ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ. ಸೊ ಅವರನ್ನು ಗೊತ್ತಾಗಿದ್ದು ಹೋಮ್ವರ್ಕ್ ಮೂಲಕ. ಸೊ ಇದೇ ಮಾದರಿಯ ಹೋಮ್ವರ್ಕ್ ನೀವು ಮಾಡಿದಾಗ ನೀವು ಸಹ ವಿನ್ ಆಗೋಕ್ಕೆ ಸಾಧ್ಯ. ಸರ್ ಅದನ್ನು ಶಾಂತ ಮಾರ್ಗಕ್ಕೆ ಸೇರಿದರೆ HOT ಸೇರಿಕೊಂಡ್ರೆ ಮಾತ್ರ ಆಗುತ್ತಾ? ಅವೆಲ್ಲ ಸುಳ್ಳು. ಎಲ್ಲಾದರೂ ಸೇರಿಕೊಳ್ಳಿ, ಎಲ್ಲಾದರೂ ಓದಿ, ಈ ಥರ ವರ್ಕ್ ಮಾಡಿ. ರಂಗರಾಜನ್ ಕಮಿಟಿ, ತೆಂಡೂಲ್ಕರ್ ಕಮಿಟಿ, ಓಕೆ ಶಾಂತಪ್ಪ ಸರ್ ಹೇಳಿದ್ರೆ ಮಾತ್ರ ಬರ್ತಾ ಇಲ್ಲ ರೀ, ಯಾರು ಹೇಳಿದ್ರು ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ನೀವು KE ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಕ್ಕಂಥವ್ರು ಬಿ ಕೇರ್ಫುಲ್ ಅಬೌಟ್ ದಿಸ್. ವಿತೌಟ್ ಟೆಸ್ಟ್ ಸೀರೀಸ್ ಎಲ್ಲೂ KE ಎಕ್ಸಾಮ್ ಅಟೆಂಡ್ ಮಾಡ್ತಾರೆ ಅಂದರೆ ಯು ಆರ್ ಎ ಫುಲ್. ಓಕೆ, ನಿಮ್ಮ ಅಪಾಯಿಂಟ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ಹಂಗಂತೇಳಿ ಟೆಸ್ಟ್ ಬರಲಾರ್ದ್ರೆ ಯಾರೋ ಅಪಾಯಿಂಟ್ ಆಗಲ್ಲ, ಆಗ್ತಾರೆ, ರಿಸ್ಕ್ ತೊಗೊಂಡು ಆಗ್ತಾರೆ. ಓಕೆ ನೋಡಿ, ತೆಂಡೂಲ್ಕರ್ ಕಮಿಟಿ ಬಗ್ಗೆ UPSL ಕೇಳಿದ್ದಾರೆ ಕ್ವಶನ್. ದಿ ತೆಂಡೂಲ್ಕರ್ ಕಮಿಟಿ ರೆಕಮೆಂಡೆಡ್ ದಿ ಯೂಸ್ ಆಫ್ ಮಿಕ್ಸ್ಡ್ ರೆಫರೆನ್ಸ್ ಪೀರಿಯಡ್ ಫಾರ್ ಎಸ್ಟಿಮೇಟಿಂಗ್ ಪವರ್ಟಿ. ನೆಟ್ಟಲ್ಲಿ ಕೇಳಿದ್ದಾರೆ, ಬೇಸ್ಡ್ ಆನ್ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಅಂದರೆ ಮೊದಲು ಲಕಡಾವಾಲ ಕಮಿಟಿ ಏನಿತ್ತು, ಅದು ಆಹಾರವನ್ನು ತೆಗೆದುಕೊಳ್ಳೋದ್ರ ಮೇಲೆ, ಎಷ್ಟು ಪ್ಯಾಸ್ಕಲ್ ಎನರ್ಜಿಯನ್ನು ತೆಗೆದುಕೊಳ್ತಿರೋದ್ರ ಮೇಲೆ ಇತ್ತು. ಈಗ ಎಕ್ಸ್ಪೆಂಡಿಚರ್. ಸೊ ತೆಂಡೂಲ್ಕರ್ ಕಮಿಟಿ ಇದ್ದಂತಹ ಎಕ್ಸ್ಪೆಂಡಿಚರ್ ಎಷ್ಟು, ಅಮೌಂಟ್ ಎಷ್ಟು, 30 to 47 ರೂಪೀಸ್ ರಂಗರಾಜನ್ ಕಮಿಟಿಯಲ್ಲಿ ಬರುತ್ತೆ. ಸೊ ನಮಗೆ ಅದಕ್ಕೆ ಇವರು HYT, ಅದಕ್ಕೆ ಇವರು ಹೋಮ್ವರ್ಕ್ ಮಾಡಿದ್ದಾರೆ ನೋಡಿ. ರಂಗರಾಜನ್ ಕಮಿಟಿ UPSL ಕೇಳಿದ್ದಾರೆ. ಓಕೆ, ಸೆಟ್ಟಿಂಗ್ ಪವರ್ಟಿ ಲೈನ್ 972 ಪರ್ ಕ್ಯಾಪಿಟಾ ಫಾರ್ ದಿ ರೂರಲ್, 1407 ಫಾರ್ ಅರ್ಬನ್ ಏರಿಯಾ. ಈ ನಂಬರ್ಗಳು ನೆನ್ಪಿಡ್ಬೇಕು, ಇವ್ನು ಕಂಠಪಟ್ಟು ಹಾಕಬೇಕು. ಇವು ಕನ್ಫ್ಯೂಸ್ ಆಗಿಬಿಡುತ್ತೆ, ಇವು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ರೂರಲಲ್ಲಿ 30%, ಅರ್ಬನಲ್ಲಿ 26%, ಟೋಟಲ್ 29.5% ಪವರ್ಟಿ ಇದೆ ಅಂತ ಹೇಳ್ತಕ್ಕಂಥದ್ದು ಯಾವುದು, ರಂಗರಾಜನ್ ಕಮಿಟಿ. ಓಕೆ ನೋಡಿ, 32 ರೂಪಾಯಿ ರೂರಲ್ ಇದ್ದರೆ 32 ರೂಪಾಯಿಗಿಂತ ಜಾಸ್ತಿ ಖರ್ಚು ಮಾಡ್ತಾಯಿದ್ರೆ ಪರ್ ಕ್ಯಾಪಿಟಾ, ಪರ್ ಕ್ಯಾಂಡಿಡೇಟ್, ಪರ್ ಪರ್ಸನ್, ದೆನ್ ಈಸ್ ಎ ರಿಚ್. ಓಕೆ, ತದನಂತರದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ನೋಡಿ, UPSL ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಅಡ್ಜಸ್ಟಿಂಗ್ ದಿ ಫಾರ್ ಸ್ಟೇಟ್ ವೈಸ್ ಪ್ರೈಸ್ ಡಿಫ್ರೆನ್ಷಿಯೇಟ್. ಏನಿದು ಫಸ್ಟ್ ಟೈಮ್ ರಂಗರಾಜನ್ ಹೇಳ್ತಾನೆ UPSL. ಅಂದರೆ ನೀವು ಡೆಲ್ಲಿ ಮೆಟ್ರೋಗೆ ಹೋದರೆ ಜಸ್ಟ್ 40 ರೂಪಾಯಿ, 60 ರೂಪೀಸ್ ಇಸ್ ಎನಫ್ ಟು ರೋಮ್ ಅರೌಂಡ್ ಡೆಲ್ಲಿ. ಆದರೆ ನಮ್ಮ ಬೆಂಗಳೂರಲ್ಲಿ ಬಂದಾಗ ಅದರ ಕಾಸ್ಟ್ ಜಾಸ್ತಿ, ಇಲ್ಲಿನ ಮನೆ ರೆಂಟ್ಗಳ ರೇಟ್ ಜಾಸ್ತಿ, ಅಲ್ಲಿನ ರೆಂಟ್ಗಳ ರೇಟ್ ಜಾಸ್ತಿ ಬೇರೆ. ಸೊ ಪ್ರತಿಯೊಂದು ಸ್ಟೇಟಿಗೂ ಬಡತನ ಅಂತಕ್ಕಂಥದ್ದು, ಅಂದರೆ ಜೀವನ ವೆಚ್ಚ ಅಂತಕ್ಕಂಥದ್ದು ಚೇಂಜ್ ಆಗುತ್ತೆ. ಅದಕ್ಕೆ ಬಡತನವನ್ನು ಒಂದೇ ಲೈನ್ ಮೇಲೆ ಎಳಿಬಾರ್ದು, ಒಂದೊಂದು ರಾಜ್ಯದ ಮೇಲೆ ಅಳ್ಕೊಂತ ಹೋಗಿ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಬಿಹಾರಲ್ಲಿ ಹೋದರೆ ಅಲ್ಲಿ ಪರ್ ಮಂತ್ ನಿಮಗೆ 2000 ರೂಪೀಸ್ ಬದುಕಿಗೆ ಸಾಕು. ಆದರೆ ಬೆಂಗಳೂರಿಗೆ ಬಂದರೆ ನಿಮಗೆ 10,000 ಬೇಕಾಗುತ್ತೆ. ಧಾರವಾಡದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾರಲ್ಲ, ಅವ್ರ ಖರ್ಚು ವೆಚ್ಚಗಳು ಬೇರೆ, ಬೆಂಗಳೂರಲ್ಲಿ ಇದಲ್ಲ ಅವ್ರ ಖರ್ಚು ವೆಚ್ಚಗಳು ಬೇರೆ. ಸೊ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಚೇಂಜ್ ಆಗುತ್ತೆ, ಸ್ಟೇಟ್ ಟು ಸ್ಟೇಟ್ ಚೇಂಜ್ ಆಗುತ್ತೆ. ಇದು UPSL ಅವರು ಹೇಳಿದ್ದಾರೆ. ಸೊ ಇದು ಓಕೆ, ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಚಾರ. ತದನಂತರದಲ್ಲಿ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್, ಬಹು ಆಯಾಮದ ಸೂಚ್ಯಾಂಕ. ಸೊ UNDP ಮಾಡ್ತಿದ್ದಲ್ಲ, ಅದೇ ರೀತಿಯಾಗಿ ನಮಗೆ ರಾಜ್ಯದಲ್ಲೂ ಸಹ ನಮ್ಮ ರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ಬೋದು. UPSL ಕೇಳಿದ್ದಾರೆ ಆಲ್ರೆಡಿ ಕ್ವಶನ್ನು. ಸೊ UNDP, ಆಕ್ಸ್ಫರ್ಡ್ ಪವರ್ಟಿ ಆ್ಯಂಡ್ ವುಮೆನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಇವರು ಎಲ್ಲ ಮಾಡ್ತಕ್ಕಂಥದ್ದು. ಸೊ ಡೈಮೆನ್ಷನ್ಸು ಹೆಲ್ತ್, ಎಜುಕೇಷನ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು, ಇಂಡಿಕೇಟರ್ಸ್ ಎಕ್ಸಾಮ್ಸಿಗೆ ಬರುತ್ತೆ, ಬರೆದಿಟ್ಕೊಳ್ಳಿ. ನ್ಯೂಟ್ರಿಷನ್, ಚೈಲ್ಡ್ ಮೋರ್ಟಾಲಿಟಿ, ಏರ್ ಆಫ್ ಸ್ಕೂಲಿಂಗ್, ಎಲೆಕ್ಟ್ರಿಸಿಟಿ, ಸ್ಯಾನಿಟೇಷನ್, ಡ್ರಿಂಕಿಂಗ್ ವಾಟರ್, ಫ್ಲೋರಿಂಗ್, ಕುಕಿಂಗ್ ಫ್ಯೂಯಲ್, ಅಸೆಟ್ಸ್ ಇಂಪಾರ್ಟೆಂಟ್. ಇದು ಬುಕ್ಕಲ್ಲಿ ಕೊಟ್ಟಿದೆ ಸರ್, ಕೊಟ್ಟಿದೆ. ಇವ್ರನ್ನ ಯಾಕೆ ಬರ್ಸಿದ್ದೀನಿ ಅಂದರೆ ಬರೆದ್ರೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ. ಸರ್ ಬುಕ್ಕಲ್ಲಿ ಇದೆಯಲ್ಲ ಅಂತ, ಅದು ಬುಕ್ಕಲ್ಲಿ ಇರುತ್ತೆ ರೀ. ಈಗ ಪ್ರತಿ ತಿಂಗಳು ಮ್ಯಾಗ್ಝಿನ್ ಹೋಮ್ವರ್ಕ್ ಮಾಡಿ ಕಳಿಸ್ತವ್ರೆ. ಓಕೆ, ಸೊ ಅದೇ ಥರ ನೀವು ಹೋಮ್ವರ್ಕ್ ಮಾಡಬೇಕು ರೀ. ಇವರು ಬರೆದಾಗ ಇವರು ರೈಟ್ ಆನ್ಸರ್ ಆಗ್ತಕ್ಕಂತಹ ಪ್ರಾಬಬಿಲಿಟಿ ತುಂಬ ಜಾಸ್ತಿ ಇದೆ. ಹಂಗಂತೇಳಿ ಎಲ್ಲವನ್ನೂ ಬರೆಯೋಕ್ಕಾಗುತ್ತಾ? ಎಲ್ಲವನ್ನೂ ಬರೆಯೋಕ್ಕಿಲ್ಲ. ಓನ್ಲಿ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಮಾತ್ರ ಎಕ್ಸಾಮ್ಸಲ್ಲಿ ನೀವು ಹೋಮ್ವರ್ಕಲ್ಲಿ ಬರ್ಕೋಬೇಕು. ಲಾಂಚ್ಡ್ ಇನ್ 2021 ಬೈ ನೀತಿ ಆಯೋಗ. ನೋಡಿ,
ನಾವು UNDP-ಯಿಂದ ಪ್ರೇರಣೆ ಪಡೆದುಕೊಂಡು ನೀತಿ ಆಯೋಗ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಓಕೆ, ತದನಂತರದಲ್ಲಿ ಕುಜ್ನೆಟ್ ಕರ್ವ್ಸ್. ಸೊ ಇದು CAPF ಅಲ್ಲಿ, UPSC ಅಲ್ಲಿ, SSL ಬಂದಿದೆ. ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ವಾಟ್ ಈಸ್ ಮೀನಿಂಗ್ ಆಫ್ ಕುಜ್ನೆಟ್ ಕರ್ವ್, ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಹೋಮ್ವರ್ಕ್ ಆ್ಯಂಡ್ ಕರೆಂಟ್ ಅಫೇರ್ಸ್ ನಮ್ಮ HYT ಬ್ಯಾಚ್ 6th ಬ್ಯಾಚ್ಗೆ ಸಂಬಂಧಪಟ್ಟ ಹಾಗೆ ವಿಚಾರ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.